ಇನ್ನು ಬಿವೈ ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ಮಾಡಿದ್ದಾರೆ. ಈ ಅಡ್ಡ ಮತದಾನದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಉಭಯ ನಾಯಕರು. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗ ಆಗಿದೆ. ಭಾರಿ ಮುಖಭಂಗ ಅಂದ್ರೆ ಅಂತಿಂತ ಮುಖಭಂಗ ಅಲ್ಲ. ಬಿಜೆಪಿಗೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತಂದ್ರೆ ಜೆಡಿಎಸ್ ಅವರು ಮಾಡ್ತಾರೆ ಅಂತಂದ್ರೆ ಓಕೆ, ಆದ್ರೆ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿರೋದಿದೆಯಲ್ಲ, ಇದು ಬಿಜೆಪಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಅಷ್ಟು ಸುಲಭ ಅಲ್ಲ. ಕ್ರಾಸ್ ಔಟ್ ಮಾಡಿದ ಶಾಸಕರ ವಿರುದ್ಧ ಕ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ. ಅಶೋಕ್ ಭೇಟಿ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದು ವಿಜಯೇಂದ್ರ ಹಾಗೂ ಅಶೋಕ್ ಅವರ ಸೋಲು. ಎಷ್ಟು ಚೆನ್ನಾಗಿ ಪಕ್ಷವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದಿಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಬಿಜೆಪಿಗೆ ಎಚ್ಚರಿಕೆ ಗಂಟೆ ಅಂತ ನಾನು ನಿನ್ನೆನೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಬಿಜೆಪಿಯಲ್ಲಿ ಕ್ರಾಸ್ ಔಟ್ ಮಾಡಿ ಕಾಂಗ್ರೆಸ್ಸಿಗೆ ಓಟ್ ಹಾಕುವಂತ ಶಾಸಕರಿದ್ದಾರೆ ಅಂತಂದ್ರೆ ಶಿಸ್ತಿನ ಪಕ್ಷದಲ್ಲಿ ಎಷ್ಟು ಮಟ್ಟಿಗೆ ಶಿಸ್ತು ತಾಂಡವ ಆಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕರ ವಿರುದ್ಧ ಇನ್ನೂ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಮಾಡ್ತಾನೆ ಇರಿ, ನಿದ್ದೆಯಿಂದ ಎದ್ದೇಳಬೇಡಿ ನೀವು ಬಿಜೆಪಿಯವರು.